ಮೇ 7ನೇ ತಾರೀಕು ಭಾರತ ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಸೈನಿಕರು ತಮ್ಮ ಪೌರುಷವನ್ನ ತೋರಿದಂತ ದಿನ. ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ ದಿನ. ಇವತ್ತು ಇಡೀ ದೇಶ ದೀಪಗಳನ್ನ ಬೆಳಗಿ ದೀಪಾವಳಿಯನ್ನು ಆಚರಿಸ್ತಾ ಇದ್ರೆ, ಪ್ರಧಾನಿ ನರೇಂದ್ರ ಮೋದಿ ಮೇ 7ನೇ ತಾರೀಕು ನಮ್ಮ ದೇಶ ತೋರಿದಂತಹ ಸ್ಥೈರ್ಯವನ್ನ, ಪೌರುಷವನ್ನ ಕೊಂಡಾಡಿ ಆ ಮೂಲಕ ದೇಶದ ಜನರಿಗೆ ದೀಪಾವಳಿಯ ಶುಭಾಶಯವನ್ನ ಕೋರಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅವರು ಪಾಕಿಸ್ತಾನಿಗಳು. ಅವರಿಗೆ ಗೊತ್ತಿರೋ ಕೆಲಸ ಕೆಲವೇ ಕೆಲವು. ಒಂದು ಅತ್ತರ್ ಸಿಂಪಡಿಸಿಕೊಂಡು, ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ್ ನೇತಾಕೊಂಡು, ಕೈಯಲ್ಲೊಂದು ಕಟೋರಿ ಹಿಡ್ಕೊಂಡು ಭಿಕ್ಷೆ ಬೇಡ್ತಾರೆ. ಇಲ್ಲವೇ ಶತಮೂರ್ಖರ ಮಾತು ಕೇಳಿಕೊಂಡು ಧರ್ಮದ ಅಮಲನ್ನ ತಲೆಗೇರಿಸಿಕೊಂಡು ಉಗ್ರರನ್ನ ಸೃಷ್ಟಿ ಮಾಡಿ ವಿವಿಧ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂತ ಮತಾಂಧರೆ ಪಹಲ್ಗಾಮ್ನಲ್ಲಿ ಹೆಸರು ಕೇಳಿ ಕಲ್ಮಾ ಓದಿಸಿ ಹಿಂದೂಗಳ ಹಣೆಗೆ ಬುಲೆಟ್ ಇಳಿಸಿದ್ರು. ಆ ರಾಕ್ಷಸರ ಕೃತ್ಯಕ್ಕೆ ಪ್ರತಿಕಾರವಾಗಿ ಭಾರತ ಮೇ 7ರಂದು ಆಪರೇಷನ್ ಸಿಂಧೂರ ನಡೆಸಿ ಪಾಕಿಸ್ತಾನದಲ್ಲಿ ದೀಪಾವಳಿ ಆಚರಿಸಿತ್ತು. ಉಗ್ರರಿಗೆ ಹೂರ್ ಟಿಕೆಟ್ ಕೊಟ್ಟಿತ್ತು. ಪಹಲ್ಗಾಮ್ ದಾಳಿಗೆ ಭಾರತ ಸೇಡು ತೀರಿಸಿಕೊಂಡಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ. ದೇಶಕ್ಕೆ ದೀಪಾವಳಿಯ ಶುಭಾಶಯ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಭಾವನಾತ್ಮಕ ಸಂದೇಶ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಭಾರತ ಸೇಡು ತೀರಿಸಿಕೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಶುಭ ದೀಪಾವಳಿಯಂದು ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಈ ದಿನ ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಭವ್ಯ ನಿರ್ಮಾಣದ ನಂತರ 2ನೇ ದೀಪಾವಳಿ. ಶ್ರೀರಾಮನು ನಮಗೆ ಘನತೆಯನ್ನ ಎತ್ತಿ ಹಿಡಿಯಲು ಕಲಿಸುತ್ತಾರೆ. ಅನ್ಯಾಯದ ವಿರುದ್ಧ ಹೋರಾಟದ ಪಾಠ ಹೇಳಿಕೊಡುತ್ತಾರೆ. ಕೆಲ ದಿನಗಳ ಹಿಂದೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ನಾವು ಒಂದು ಅದ್ಭುತ ದಿನಕ್ಕೆ ಸಾಕ್ಷಿಯಾಗಿದ್ವಿ. ಆಪರೇಷನ್ ಸಿಂಧೂರದಲ್ಲಿ ಭಾರತವು ಘನತೆಯನ್ನ ಎತ್ತಿ ಹಿಡಿಯಿತು ಮತ್ತು ಪಹಲ್ಗಾಮ್ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಂಡಿತ್ತು. ನವರಾತ್ರಿಯ ಮೊದಲ ದಿನದಂದು ಕಡಿಮೆ ಜಿಎಸ್ಟಿ ದರಗಳನ್ನ ಜಾರಿಗೆ ತರಲಾಯಿತು. ಜಿಎಸ್ಟಿ ಉಳಿತಾಯ ಉತ್ಸವವು ಸಾವಿರಾರು ಕೋಟಿ ರೂಪಾಯಿ ಉಳಿಸುತ್ತಿದೆ ಎಂದು ಮೋದಿ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೇ 7ನೇ ತಾರೀಕು ಭಾರತ ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಸೈನಿಕರು ತಮ್ಮ ಪೌರುಷವನ್ನ ತೋರಿದಂತ ದಿನ. ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ ದಿನ. ಇವತ್ತು ಇಡೀ ದೇಶ ದೀಪಗಳನ್ನ ಬೆಳಗಿ ದೀಪಾವಳಿಯನ್ನು ಆಚರಿಸ್ತಾ ಇದ್ರೆ, ಪ್ರಧಾನಿ ನರೇಂದ್ರ ಮೋದಿ ಮೇ 7ನೇ ತಾರೀಕು ನಮ್ಮ ದೇಶ ತೋರಿದಂತಹ ಸ್ಥೈರ್ಯವನ್ನ, ಪೌರುಷವನ್ನ ಕೊಂಡಾಡಿ ಆ ಮೂಲಕ ದೇಶದ ಜನರಿಗೆ ದೀಪಾವಳಿಯ ಶುಭಾಶಯವನ್ನ ಕೋರಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅವರು ಪಾಕಿಸ್ತಾನಿಗಳು. ಅವರಿಗೆ ಗೊತ್ತಿರೋ ಕೆಲಸ ಕೆಲವೇ ಕೆಲವು. ಒಂದು ಅತ್ತರ್ ಸಿಂಪಡಿಸಿಕೊಂಡು, ಅಣ್ಣನ್ ಜುಬ್ಬ ತಮ್ಮನ್ ಪೈಜಾಮ್ ನೇತಾಕೊಂಡು, ಕೈಯಲ್ಲೊಂದು ಕಟೋರಿ ಹಿಡ್ಕೊಂಡು ಭಿಕ್ಷೆ ಬೇಡ್ತಾರೆ. ಇಲ್ಲವೇ ಶತಮೂರ್ಖರ ಮಾತು ಕೇಳಿಕೊಂಡು ಧರ್ಮದ ಅಮಲನ್ನ ತಲೆಗೇರಿಸಿಕೊಂಡು ಉಗ್ರರನ್ನ ಸೃಷ್ಟಿ ಮಾಡಿ ವಿವಿಧ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂತ ಮತಾಂಧರೆ ಪಹಲ್ಗಾಮ್ನಲ್ಲಿ ಹೆಸರು ಕೇಳಿ ಕಲ್ಮಾ ಓದಿಸಿ ಹಿಂದೂಗಳ ಹಣೆಗೆ ಬುಲೆಟ್ ಇಳಿಸಿದ್ರು. ಆ ರಾಕ್ಷಸರ ಕೃತ್ಯಕ್ಕೆ ಪ್ರತಿಕಾರವಾಗಿ ಭಾರತ ಮೇ 7ರಂದು ಆಪರೇಷನ್ ಸಿಂಧೂರ ನಡೆಸಿ ಪಾಕಿಸ್ತಾನದಲ್ಲಿ ದೀಪಾವಳಿ ಆಚರಿಸಿತ್ತು. ಉಗ್ರರಿಗೆ ಹೂರ್ ಟಿಕೆಟ್ ಕೊಟ್ಟಿತ್ತು. ಪಹಲ್ಗಾಮ್ ದಾಳಿಗೆ ಭಾರತ ಸೇಡು ತೀರಿಸಿಕೊಂಡಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ. ದೇಶಕ್ಕೆ ದೀಪಾವಳಿಯ ಶುಭಾಶಯ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಭಾವನಾತ್ಮಕ ಸಂದೇಶ ನೀಡಿದ್ದಾರೆ.
ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಭಾರತ ಸೇಡು ತೀರಿಸಿಕೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಶುಭ ದೀಪಾವಳಿಯಂದು ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಈ ದಿನ ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಭವ್ಯ ನಿರ್ಮಾಣದ ನಂತರ ಎರಡನೇ ದೀಪಾವಳಿ. ಶ್ರೀರಾಮನು ನಮಗೆ ಘನತೆಯನ್ನ ಎತ್ತಿ ಹಿಡಿಯಲು ಕಲಿಸುತ್ತಾರೆ. ಅನ್ಯಾಯದ ವಿರುದ್ಧ ಹೋರಾಟದ ಪಾಠ ಹೇಳಿಕೊಡುತ್ತಾರೆ. ಕೆಲ ದಿನಗಳ ಹಿಂದೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ನಾವು ಒಂದು ಅದ್ಭುತ ದಿನಕ್ಕೆ ಸಾಕ್ಷಿಯಾಗಿದ್ವಿ. ಆಪರೇಷನ್ ಸಿಂಧೂರದಲ್ಲಿ ಭಾರತವು ಘನತೆಯನ್ನ ಎತ್ತಿ ಹಿಡಿಯಿತು ಮತ್ತು ಪಹಲ್ಗಾಮ್ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಂಡಿತ್ತು. ನವರಾತ್ರಿಯ ಮೊದಲ ದಿನದಂದು ಕಡಿಮೆ ಜಿಎಸ್ಟಿ ದರಗಳನ್ನ ಜಾರಿಗೆ ತರಲಾಯಿತು. ಜಿಎಸ್ಟಿ ಉಳಿತಾಯ ಉತ್ಸವವು ಸಾವಿರಾರು ಕೋಟಿ ರೂಪಾಯಿ ಉಳಿಸುತ್ತಿದೆ ಎಂದು ಮೋದಿ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೇ 7ನೇ ತಾರೀಕು ಭಾರತ ಎಂದೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಸೈನಿಕರು ತಮ್ಮ ಪೌರುಷವನ್ನ ತೋರಿದಂತ ದಿನ. ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ ದಿನ. ಇವತ್ತು ಇಡೀ ದೇಶ ದೀಪಗಳನ್ನ ಬೆಳಗಿ ದೀಪಾವಳಿಯನ್ನು ಆಚರಿಸ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಮೇ 7ನೇ ತಾರೀಕು ನಮ್ಮ ದೇಶ ತೋರಿದಂತಹ ಸ್ಥೈರ್ಯವನ್ನ, ಪೌರುಷವನ್ನ ಕೊಂಡಾಡಿ ಆ ಮೂಲಕ ದೇಶದ ಜನರಿಗೆ ದೀಪಾವಳಿಯ ಶುಭಾಶಯವನ್ನ ಕೋರಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅವರು ಪಾಕಿಸ್ತಾನಿಗಳು. ಅವರಿಗೆ ಗೊತ್ತಿರೋ ಕೆಲಸ ಕೆಲವೇ ಕೆಲವು. ಒಂದು ಅತ್ತರ್ ಸಿಂಪಡಿಸಿಕೊಂಡು ಅಣ್ಣನ್ ಜುಬ್ಬಾ ತಮ್ಮನ್ ಪೈಜಾಮ್ ನೇತಾಕೊಂಡು ಕೈಯಲ್ಲೊಂದು ಕಟೋರಿ ಹಿಡ್ಕೊಂಡು ಭಿಕ್ಷೆ ಬೇಡ್ತಾರೆ. ಇಲ್ಲವೇ ಶತಮೂರ್ಖರ ಮಾತು ಕೇಳಿಕೊಂಡು ಧರ್ಮದ ಅಮಲನ್ನ ತಲೆಗೇರಿಸಿಕೊಂಡು ಉಗ್ರರನ್ನ ಸೃಷ್ಟಿ ಮಾಡಿ ವಿವಿಧ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂತ ಮತಾಂಧರೆ ಪಹಲ್ಗಾಮ್ನಲ್ಲಿ ಹೆಸರು ಕೇಳಿ ಕಲ್ಮಾ ಓದಿಸಿ ಹಿಂದೂಗಳ ಹಣೆಗೆ ಬುಲೆಟ್ ಇಳಿಸಿದ್ರು. ಆ ರಾಕ್ಷಸರ ಕೃತ್ಯಕ್ಕೆ ಪ್ರತಿಕಾರವಾಗಿ ಭಾರತ ಮೇ 7ರಂದು ಆಪರೇಷನ್ ಸಿಂಧೂರ ನಡೆಸಿ ಪಾಕಿಸ್ತಾನದಲ್ಲಿ ದೀಪಾವಳಿ ಆಚರಿಸಿತ್ತು. ಉಗ್ರರಿಗೆ ಹೂರ್ ಟಿಕೆಟ್ ಕೊಟ್ಟಿತ್ತು. ಪಹಲ್ಗಾಮ್ ದಾಳಿಗೆ ಭಾರತ ಸೇಡು ತೀರಿಸಿಕೊಂಡಿದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ. ದೇಶಕ್ಕೆ ದೀಪಾವಳಿಯ ಶುಭಾಶಯ ತಿಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಭಾವನಾತ್ಮಕ ಸಂದೇಶ ನೀಡಿದ್ದಾರೆ. ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಭಾರತ ಸೇಡು ತೀರಿಸಿಕೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಶುಭ ದೀಪಾವಳಿಯಂದು ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಈ ದಿನ ಶಕ್ತಿ ಮತ್ತು ಉತ್ಸಾಹದಿಂದ ತುಂಬಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಭವ್ಯ ನಿರ್ಮಾಣದ ನಂತರ ಎರಡನೇ ದೀಪಾವಳಿ. ಶ್ರೀರಾಮನು ನಮಗೆ ಘನತೆಯನ್ನ ಎತ್ತಿ ಹಿಡಿಯಲು ಕಲಿಸುತ್ತಾರೆ. ಅನ್ಯಾಯದ ವಿರುದ್ಧ ಹೋರಾಟದ ಪಾಠ ಹೇಳಿಕೊಡುತ್ತಾರೆ. ಕೆಲ ದಿನಗಳ ಹಿಂದೆ